ರಾಹುಲ್ ಗಾಂಧಿ ಅವರು ಮೈಸೂರಿಗೆ ಹಿಂಗೆ ಬಂದು ಹಂಗೆ ಹೋದ್ರಲ್ಲ, ರಾಹುಲ್ ಗಾಂಧಿ ಬಗ್ಗೆ ಕಮಿಂಗ್ ಆ್ಯಂಡ್ ಗೋಯಿಂಗ್ ಅಷ್ಟೇ ಅಂತ ಹೇಳಿದ್ದಾರೆ. ಯಾವ ಸಭೆನೂ ಇಲ್ಲ ಅಂತ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ರಾಜ್ಯದಲ್ಲಿ ಅಧಿಕಾರದ ಜಟಾಪಟಿ, ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ಸಮಸ್ಯೆಯೂ ಇಲ್ಲ. ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಯಾರೋ MLAಗಳು ಏನೋ ಗೊತ್ತಿಲ್ಲದೆ ಏನೇನೋ ಹೇಳ್ತಾ ಇದ್ದಾರೆ, ಅವರಿಗೇನು ಗೊತ್ತಿದೆ ರೀ ಅಂತ ಹೇಳಿ CM ಸಿದ್ದರಾಮಯ್ಯ ಹೇಳಿದ್ದಾರೆ. ನಮಗೆ ತಾನೇ ಗೊತ್ತಾಗೋದು. ನಾವು ಮಾತಾಡಿದೀವ ಯಾವಾಗ ಹೇಳಿದ್ರಪ್ಪ? ಹೇಳ್ತಾರೆ ಅಂತ ಹೇಳ್ಬಾರ್ದು. ಅಲ್ಟಿಮೇಟ್ಲಿ ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು. MLAಗಳು ಪಾಪ ಅವ್ರಿಗೆ ಗೊತ್ತಿರಲ್ಲ. ಹೈಕಮಾಂಡ್ ಅವ್ರು ಹೇಳಿದಾರ ಅವ್ರಿಗೆ? ಹೈಕಮಾಂಡ್ ಅವ್ರು ಹೇಳಿದಾರೆ ಅಂದ್ರೆ ಹೇಳಿಲ್ಲ. ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದ್ರ ಮೇಲೆ ತೀರ್ಮಾನ ಕೊಟ್ಟ ಮಾತು ಉಳಿಸ್ಕೋಬೇಕು ಅಂತ ಪದೇ ಯಾರು ಹೇಳೋರು? ಶಿವಕುಮಾರ್ ಮಾತುಕತೆ ನೋಡಪ್ಪ, ಅವರು ಹೇಳಿಲ್ಲ, ನೀವೇ ಎಲ್ಲ ಕ್ರಿಯೇಟ್ ಮಾಡಿರೋದು. ಸ್ಥಳೀಯವಾಗಿ ನಾಯಕತ್ವ ವಿಚಾರವಾಗಿ ಸ್ಥಳೀಯವಾಗಿ ಅದನ್ನ ಬಗೆಹರಿಸಬೇಕು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಸ್ಥಳೀಯವಾಗಿ ಬಗೆಹರಿಸಬೇಕು ಅಂತ ಹೇಳಿದಾರೆ ಖರ್ಗೆ ಅವರು. ನಾವು ಅವರು ಮಾತಾಡಿದೀವಲ್ಲ, ಅವ್ರ ಮನೆಗೆ ಬ್ರೇಕ್ಫಾಸ್ಟ್ ಹೋಗಿದ್ದೆ, ನಮ್ಮ ಮನೆಗೆ ಅವ್ರು ಬ್ರೇಕ್ಫಾಸ್ಟ್ ಬಂದಿದ್ರು, ಮಾತಾಡಿದೀವಿ. ಇಬ್ರು ಮಾತಾಡಿರೋದು ಏನಪ್ಪಾ ಅಂತಂದ್ರೆ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದ್ರ ಪ್ರಕಾರ ನಡ್ಕೋಬೇಕು ಅಂತ ಹೇಳಿದ್ರು. MLAಗಳೇ ಮಾತಾಡ್ತಾ ಇಲ್ಲ, ಈಗ ನೀವೇ ಮಾತಾಡ್ತಾ ನಾನು ಮಾತಾಡಬೇಕು, DK ಶಿವಕುಮಾರ್ ಮಾತಾಡಬೇಕು. ನಮಗೆ ತಾನೇ ಗೊತ್ತಾಗೋದು. ಮಾರ್ಚ್ ಮೊದಲ ಅಥವಾ ಎರಡನೇ ವಾರದಲ್ಲಿ ಬಜೆಟ್ ಮಂಡನೆ ಆಗುತ್ತೆ. ಬಜೆಟ್ ಮಂಡನೆ ಮಾಡಲಿಕ್ಕೆ ಎಲ್ಲ ತಯಾರಿಗಳನ್ನು ಮಾಡ್ತಾ ಇದ್ದೇವೆ ಅಂತ ಮೈಸೂರಿನಲ್ಲಿ CM ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಬಜೆಟ್ಗೂ ಮುನ್ನ ಸರ್ಕಾರದ ಸಾಧನಾ ಸಮಾವೇಶವನ್ನು ಮಾಡ್ತೇವೆ. ಫೆಬ್ರವರಿ 13ರಂದು ಹಾವೇರಿಯಲ್ಲಿ ಸಮಾವೇಶಕ್ಕೆ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಬಜೆಟ್ಗೂ ಮುನ್ನ ನಾವು ಸಾಧನಾ ಸಮಾವೇಶವನ್ನು ಮಾಡ್ತಾ ಇದ್ದೇವೆ, ಅದಕ್ಕಾಗಿ ಸಿದ್ಧತೆಗಳು ನಡೀತಾ ಇದ್ದಾವೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಬಜೆಟ್ ಮೋಸ್ಟ್ಲಿ ಮಂತ್ ಆಫ್ ಮಾರ್ಚ್ ಫಸ್ಟ್ ವೀಕ್ ಆಗ್ಬೋದು, ಅಥವಾ ಅದಕ್ಕಿಂತ ಮುಂಚೆ ಫಸ್ಟ್ ವೀಕ್ ಆಗುತ್ತೆ. ಸಾಧನಾ ಸಮಾವೇಶ ಒಂದು 1000 ದಿನಗಳ ಸಾಧನಾ ಸಮಾವೇಶ ಅದು ಹಾವೇರಿನಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಇನ್ನೂ ಅಂತಿಮವಾಗಿ ತೀರ್ಮಾನ ಮಾಡಿಲ್ಲ. ಇಲ್ಲ, ಫೆಬ್ರವರಿ 13ನೇ ತಾರೀಕು. ಬಜೆಟ್ ಮೋಸ್ಟ್ಲಿ ಮಂತ್ ಆಫ್ ಮಾರ್ಚ್ ಫಸ್ಟ್ ವೀಕ್ ಆಗ್ಬೋದು, ಅಥವಾ ಅದಕ್ಕಿಂತ ಮುಂಚೆ ಫಸ್ಟ್ ವೀಕ್ ಆಗುತ್ತೆ. ಸಾಧನಾ ಸಮಾವೇಶ ಒಂದು 1000 ದಿನಗಳ ಸಾಧನಾ ಸಮಾವೇಶ ಅದು ಹಾವೇರಿನಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಇನ್ನೂ ಅಂತಿಮವಾಗಿ ತೀರ್ಮಾನ ಮಾಡಿಲ್ಲ. ಇಲ್ಲ, ಫೆಬ್ರವರಿ 13ನೇ ತಾರೀಕು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಪುನೀತ್, ರಾಹುಲ್ ಗಾಂಧಿ ಅವರು ಬಂದರು, ಏನೋ ತಂದರು ಅನ್ನೋ ರೀತಿಯಲ್ಲಿ ಇದ್ರೇನೋ, ಬಟ್ ಏನೂ ತಂದಿಲ್ಲ, ಖಾಲಿ ಕೈಯಿಂದಲೇ DK ಶಿವಕುಮಾರ್ ವಾಪಸ್ಸಾಗಿದ್ದಾರೆ. DK ಶಿವಕುಮಾರ್ಗಂತೂ ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ವಿ, ಬಹಳ ಖುಷಿಯಿಂದ, ಬಹಳ ಉಮೇದಿನಿಂದ ಮುಖ್ಯಮಂತ್ರಿಗಳು ಸ್ವಾಗತ ಮಾಡ್ತಾ ಇದ್ದಾರೆ. ಜೊತೆಗೆ ಇತರ ಮಂತ್ರಿಗಳು ಕೂಡ ಅತ್ಯಂತ ಖುಷಿಯಿಂದ ಸ್ವಾಗತ ಮಾಡ್ತಾ ಇದ್ರು ಕೂಡ ಕೊಂಚ ನಿರಾಶರಾದಂತೆ ಅವರ ಮುಖಭಾವವೂ ಕೂಡ ಅಲ್ಲಿ ಕಾಣಿಸಿತ್ತು ಅಂತ. ಹೌದು ದಶರಥ್, ಯಾಕೆಂತ ಹೇಳಿದ್ರೆ ಈಗ ತಮಿಳುನಾಡು ಪ್ರವಾಸವನ್ನು ಕೈಗೊಂಡಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಮೈಸೂರಿಗೆ ಬಂದು ಇಲ್ಲಿಂದ ತೆರಳಿರ್ತಕ್ಕಂಥದ್ದು. ಅಂದ್ರೆ ಮೈಸೂರಿನ ಮಂಟಕಳ್ಳಿ ವಿಮಾನ ನಿಲ್ದಾಣದಲ್ಲಿ ಇಳಿದಂತಹ ರಾಹುಲ್ ಗಾಂಧಿ ಅವರನ್ನ ಅಲ್ಲಿ CM ಸಿದ್ದರಾಮಯ್ಯನವರು ಜೊತೆಗೆ ಉಪಮುಖ್ಯಮಂತ್ರಿಗಳಾಗಿರುವಂತಹ DK ಶಿವಕುಮಾರ್ ಕೂಡ ಸ್ವಾಗತವನ್ನು ಕೋರಿದ್ರು. ತದನಂತರ ಸ್ವಾಗತ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರ ಮುಖದಲ್ಲಿ ಇದ್ದಂತಹ ಮಂದಹಾಸ
ಡಿ ಕೆ ಶಿವಕುಮಾರ್ ಅವರ ಮುಖದಲ್ಲಿ ಇರಲಿಲ್ಲ ಅಂತಾನೂ ಕೂಡ ನಾವು ಹೇಳ್ಬೋದು. ಜೊತೆಗೆ ಏನು ರಾಹುಲ್ ಗಾಂಧಿ ತಮಿಳುನಾಡಿನತ್ತ ಪ್ರಯಾಣವನ್ನ ಬೆಳೆಸಿದ ನಂತರ ವಾಪಸ್ ಆದಂತಹ ಅಂದ್ರೆ ವಿಮಾನ ನಿಲ್ದಾಣದಿಂದ ಹೊರಬಂದಂತಹ ಡಿಕೆಶಿ ಅವರು ಇರಬಹುದು, ಜೊತೆಗೆ ಸಿದ್ದರಾಮಯ್ಯ ಅವರು ಇರಬಹುದು, ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ನೀಡಲಿಕ್ಕೆ ಮುಖ್ಯಮಂತ್ರಿಗಳು ಯಾವಾಗ ಮಾಧ್ಯಮದವರ ಹತ್ರ ಬರ್ತಾ ಇದ್ದಂತೆಯೇ ಒಬ್ಬಂಟಿಯಾಗಿ ಡಿಕೆಶಿ ಅವರು ತಮ್ಮ ಪ್ರಯಾಣವನ್ನ ಬೆಳೆಸಿದ್ರು. ಅಲ್ಲಿ ಡಿಕೆಶಿ ಅವರು ಇರ್ಬೋದು, ಜೊತೆಗೆ ಸಿದ್ದರಾಮಯ್ಯ ಅವರು ಇರ್ಬೋದು, ಅಲ್ಲಿ ನಾನೊಂದು ತೀರಾ ನೀನೊಂದು ತೀರಾ ಅನ್ನುವಂತಹ ರೀತಿಯಲ್ಲಿ ಚಿತ್ರಣ ಕಂಡು ಬಂತು. ರಾಹುಲ್ ಗಾಂಧಿ ಅವರನ್ನ ಹೆಲಿಕಾಪ್ಟರ್ ಹತ್ತಿಸಿ ಹೊರಬಂದಂತಹ ನಾಯಕರು ಅವರ ಏನು ಡಿ ಕೆ ಶಿವಕುಮಾರ್ ಅವರ ಪಾಡಿಗೆ ಅವರು ತೆರಳಿದಂತದ್ದು, ಜೊತೆಗೆ ಮುಖ್ಯಮಂತ್ರಿಗಳು ಮಾಧ್ಯಮದವರಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟು ತದನಂತರ ತೆರಳಿದಂತದ್ದು. ಇಲ್ಲಿ ಸಿದ್ದರಾಮಯ್ಯನವರನ್ನ ಬರ್ತೇನೆ ಅಂತಕ್ಕಂತ ಹೇಳ್ತಕ್ಕಂಥ ಮಾತಿರಬಹುದು, ಅಥವಾ ಸಿದ್ದರಾಮಯ್ಯನವರು ಅವರು ಹೋಗುವಂತಹ ಸಂದರ್ಭದಲ್ಲಿ ಅವ್ರನ್ನ ಬೀಳ್ಕೊಡುವಂತದ್ದಿರಬಹುದು. ಇದ್ಯಾವುದೇ ಪ್ರಕ್ರಿಯೆಗಳು ನಡೆಯಲಿಲ್ಲ. ಏನು ರಾಹುಲ್ ಗಾಂಧಿ ಅವರನ್ನ ಬೀಳ್ಕೊಟ್ಟಂತಹ ನಾಯಕರು ತಮ್ಮಿಷ್ಟದಂತರ ಅವರ ಪಾಡಿಗೆ ಅವರು ಇವರ ಪಾಡಿಗೆ ಇವರು ತೆರಳುವಂತಹ ಒಂದು ಕೆಲಸವನ್ನ ಮಾಡಿದ್ರು. ಸಿಎಂ ಜೊತೆ ಬರತಕ್ಕಂತ ಒಂದು ಪ್ರಯತ್ನವನ್ನು ಕೂಡ ಅವ್ರು ಮಾಡ್ಲಿಲ್ಲ. ಡಿ ಕೆ ಶಿವಕುಮಾರ್ ಅವರು ತಮ್ಮ ಕಾರನ್ನ ಹತ್ತಿ ಅವರು ಹೊರಟಂತದ್ದು. ಇವೆಲ್ಲವನ್ನು ನೋಡಿದಂತಹ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಈಗ ಏನು ಬಹಳ ಮುಖ್ಯವಾಗಿ ಅಧಿಕಾರ ಬದಲಾವಣೆ ಆಗುತ್ತೆ, ಆ ತರದ ಒಂದು ಚರ್ಚೆಗಳಿದ್ವು, ಇದ್ಯಾವುದು ಕೂಡ ಈ ಸದ್ಯಕ್ಕಿಲ್ಲ ಅನ್ನೋ ರೀತಿಯಾದಂತಹ ಒಂದು ವಾತಾವರಣ ಇಲ್ಲಿ ನಿರ್ಮಾಣವಾಗಿತ್ತು. ಇನ್ನ ಈ ಒಂದು ವೇಳೆಯಲ್ಲಿ ಮಾತನಾಡಿದಂತಹ ಮುಖ್ಯಮಂತ್ರಿಗಳು ಮುಖ್ಯವಾಗಿ ಈಗ ಆಗ್ತಾ ಇರ್ತಕ್ಕಂಥ ಅಂದ್ರೆ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳೇನಿದ್ದಾವೆ ಅಂದ್ರೆ ಮುಂದಿನ ಮಾರ್ಚ್ ನಲ್ಲಿ ಅಥವಾ ಎರಡನೇ ವಾರದಲ್ಲಿ ಮಾರ್ಚ್ನ ಮೊದಲ ವಾರ ಅಥವಾ ಎರಡನೇ ವಾರದಲ್ಲಿ ಬಜೆಟ್ ಅನ್ನ ಮಂಡಿಸ್ತಕ್ಕಂಥ ಒಂದು ಕೆಲಸ ಆಗುತ್ತೆ. ಅದಕ್ಕೂ ಮುನ್ನ ಸರ್ಕಾರದ ಒಂದು ಸಾಧನ ಸಮಾವೇಶವನ್ನ ಮಾಡಲಾಗುತ್ತೆ. ಫೆಬ್ರವರಿ 13ನೇ ತಾರೀಕು ನಡೆಯುವಂತಹ ಸಮಾವೇಶಕ್ಕೆ ಈಗಾಗಲೇ ಹಾವೇರಿಯಲ್ಲಿ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅದಾದ ನಂತರ ಆ ಬಜೆಟ್ ಅನ್ನ ಮಂಡನೆ ಮಾಡತಕ್ಕಂಥ ಕೆಲಸ ಕೂಡ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೊಡೋದ್ರ ಜೊತೆಗೆ ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಊಹಾಪೋಹಗಳಿರ್ತಕ್ಕಂಥದ್ದು. ಇಲ್ಲಿ ನಮ್ಮ ಆ ಪಕ್ಷದಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳಿಲ್ಲ. ಯಾರೋ MLAಗಳು ಏನೋ ಗೊತ್ತಿಲ್ಲದೆ ಮಾತನಾಡಿರಬಹುದು, ಅವರಿಗೆ ಏನು ಗೊತ್ತಿರೋದಿಲ್ಲ. ಬದಲಿಗೆ ನಾನಾಗ್ಲಿ ಅಥವಾ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಈ ಒಂದು ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಿಯೂ ಕೂಡ ಮಾತನಾಡಿಲ್ಲ. ಇದೆಲ್ಲವೂ ಕೂಡ ಮಾಧ್ಯಮಗಳ ಒಂದು ಸೃಷ್ಟಿ ಅಷ್ಟೇ. ಇಲ್ಲಿ ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲಗಳಿಲ್ಲ, ಜೊತೆಗೆ ಯಾವುದೇ ರೀತಿಯಾದಂತಹ ಚರ್ಚೆಗಳು ಕೂಡ ಇಲ್ಲ. ಈಗಾಗಲೇ ಖರ್ಗೆ ಅವರು ಕೂಡ ಮಾತನಾಡಿದ್ದಾರೆ, ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆಲೂ ಕೂಡ ಮಾತನಾಡಿರ್ತಕ್ಕಂಥದ್ದಿರಬಹುದು. ಇದೆಲ್ಲವೂ ಕೂಡ ಆಗಿದ್ದಾವೆ. ಎಲ್ಲಿಯೂ ಕೂಡ ಯಾವತ್ತೂ ಅಪಸ್ವರಗಳು ನಮ್ಮ ಪಕ್ಷದಲ್ಲಿ ಇಲ್ವೇ ಇಲ್ಲ, ಸಮಸ್ಯೆಗಳು ಕೂಡ ಇಲ್ಲ. ಆದ್ರೆ ಇಲ್ಲಿ ಈ ತರದ ಒಂದು ಚರ್ಚೆಯನ್ನ ಹುಟ್ಟಾಕಿರ್ತಕ್ಕಂಥದ್ದು ಮಾಧ್ಯಮದವರು ಕೆಲವು MLAಗಳೇನಿದ್ದಾರೆ ಅವರು ಮಾಹಿತಿಯ ಕೊರತೆಯಿಂದಾಗಿ ಕೆಲವು ಹೇಳಿಕೆಗಳನ್ನು ಕೊಟ್ಟಿರಬಹುದು. ಅದನ್ನ ಹೊರತುಪಡಿಸಿದ್ರೆ ನಮ್ಮ ಪಕ್ಷ ಅಭಿವೃದ್ಧಿಯ ಕಾರ್ಯವನ್ನ ಮಾಡುವಂತಹ ನಿಟ್ಟಿನಲ್ಲಿ ನಾವೆಲ್ಲ ನಾಯಕರು ಕೂಡ ಒಟ್ಟಿಗೆ ಇದ್ದೇವೆ ಅನ್ನೋ ಒಂದು ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿದಂಥದ್ದು. ಆದ್ರೆ ಈ ಒಂದು ಮಾಹಿತಿಯನ್ನ ಅಂದ್ರೆ ಈ ಒಂದು ಹೇಳಿಕೆಯನ್ನ ಮುಖ್ಯಮಂತ್ರಿಗಳು ಕೊಡುವಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾಡಿಗೆ ಅವರು ಕಾರನ್ನು ಎತ್ತಿ ತೆರಳಿದಂತಹ ಒಂದು ಘಟನೆ ಕೂಡ ಈ ಸಂದರ್ಭದಲ್ಲಿ ನಡೀತು. ಎಲ್ಲ ಒಂದು ಕಡೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಈ ತರದ ಒಂದು ಒಳಮುನಿಸು ಮುಂದುವರೆದಿದೆ ಅಂತಾನೂ ಕೂಡ ಹೇಳ್ಬೋದು. ಸರ್, ಥ್ಯಾಂಕ್ ಯು ಪುನೀತ್ ನಿಮ್ಮಲ ಮಾಹಿತಿಗೆ.